ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸೌಮ್ಯ ರಮಕಾಂತ್. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಗುರುಜಿಯವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಕಾರ್ಯಕ್ರಮದ ದೃಶ್ಯಗಳನ್ನ, ಕಾರ್ಯಕ್ರಮದ ವಿವರಗಳನ್ನ. ಅದೇ ರೀತಿಯಾಗಿ ಇದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ. ಬೆಂಗಳೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಬನಶಂಕರಿ ಅಮ್ಮನವರ ದೇವಸ್ಥಾನ ಕೂಡ ಒಂದು, ಜೊತೆಗೆ ಪ್ರಮುಖ ದೇವಸ್ಥಾನ ಅಂತ ಕೂಡ ಹೇಳ್ಬೋದು. ಇದಕ್ಕೆ 100 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದಾಗಿದೆ. ಈ ಸಂದರ್ಭದಲ್ಲಿ ಬನಶಂಕರಿ ಅಮ್ಮನವರ ಶತಮಾನೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 5 ದಿನಗಳಿಗೂ ಹೆಚ್ಚು ಕಾಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸ್ವತಃ ಗುರುಜಿಯವರು ಈ 5 ದಿನಗಳ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಬನ್ನಿ ನಾವು ಕೂಡ ಅದ್ದೂರಿಯಾಗಿ ನಡೆದಂತ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಏನಿತು ಜನ್ಮ ಪುಣ್ಯವೋ, ಏನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಏನಿತು ಜನ್ಮ ಪುಣ್ಯವೋ, ಏನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ. ಗುರುದೇವಗೆ ಶರಣಾದೆ.
ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದೇ. ಗುರುಗಳ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀ ಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀ ಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಯ ವಿಶೇಷವಾಗಿರತಕ್ಕಂತಹ ಸಾನ್ನಿಧ್ಯ ತಾಯಿ ಬನಶಂಕರಿ ದೇವಸ್ಥಾನದಲ್ಲಿ ನಡೀತಾ ಇರತಕ್ಕಂತಹ ಶತಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿತವಾಗಿ ನಡೀತಿದೆ. ಅದು ರಾಜ್ಯದ ಜನತೆಗೆ ಗೊತ್ತಾಗಿದೆ. ತಾಯಿಯ ಆಸ್ಥಾನ ಇಲ್ಲಿಗೆ 100 ವರ್ಷಗಳು ತುಂಬಿದೆ. 100 ವರ್ಷಗಳ ತುಂಬಿರತಕ್ಕಂತಹ ಈ ಒಂದು ಸುವರ್ಣಾವಕಾಶದಲ್ಲಿ, ಈ ಸುವರ್ಣ ಸಂದರ್ಭದಲ್ಲಿ ಎಲ್ಲರಿಗೂ ಸಹಿತ ನಾಳಿನ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ಕುಂಕುಮಾರ್ಚನೆ, ತಾಯಿಗೆ ಕುಂಭಾಭಿಷೇಕ, ಸ್ವರ್ಣಕುಂಭ, ರಜಿತ ಕುಂಭ, ಸಹಸ್ರ ಕಳಶಗಳಿಂದ ತಾಯಿಗೆ ಅಭಿಷೇಕ ನಡೀತಿದೆ. ಇದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಸಿದ್ಧತೆಯಾಗಿದೆ. ಈ ವ್ಯವಸ್ಥೆಗಳನ್ನು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥ ಇಲ್ಲಿನ ಕಾರ್ಯನಿರ್ವಾಹಕಾಧಿಕಾರಿಗಳಿದ್ದಾರೆ. ಅಭಿವೃದ್ಧಿ ಸಮಿತಿಯಲ್ಲಿರ್ತಕ್ಕಂತಹ ಸದಸ್ಯರು ಹಾಗೂ ಕಾರ್ಯನಿರ್ವಾಹಕಾಧಿಕಾರಿಗಳು, ದೇವಾಲಯದ ಸಾಕಷ್ಟು ಜನ ಭಕ್ತವರ್ಗ ಎಲ್ಲರೂ ಸೇರಿ ನಾಳೆ ಬರ್ತಕ್ಕಂತಹ ಭಕ್ತರಿಗೆ ವಿಶೇಷವಾದಂತಹ ಸೇವೆ, ಎಲ್ಲರೂ ಶ್ರದ್ಧೆಯಿಂದ ಕೂತು ತಾಯಿ ಅನುಷ್ಠಾನ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಇಲ್ಲಿ ಸಿದ್ಧತೆ ಮಾಡಿಟ್ಟಿದ್ದಾರೆ. ಬನ್ನಿ ಕಾರ್ಯನಿರ್ವಾಹಕಾಧಿಕಾರಿಗಳನ್ನು ಮಾತಾಡಿಸೋಣ. ಜೊತೆಗೆ ಅಭಿವೃದ್ಧಿ ಸಮಿತಿಯನ್ನು ಸಹಿತ ಮಾತಾಡಿಸಿ ನಾಳಿನ ವ್ಯವಸ್ಥೆಗಳ ಬಗ್ಗೆ ಮತ್ತು ತಾಯಿಯ ಸೇವೆ, ನಿರಂತರವಾಗಿ ನಡೆತಕ್ಕಂತಹ ಸೇವೆ, ಜೊತೆಗೆ ಬರ್ತಕ್ಕಂತಹ ಭಕ್ತರಿಗೆ ನಾಳಿನ ಪ್ರಸಾದ ಅನುಷ್ಠಾನಗಳು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಬನಶಂಕರಿ ಅಮ್ಮನವರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಕಳೆದ 4 ದಿನಗಳಿಂದ ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗಿದೆ. ನಾಳೆ ದಿನ ಪ್ರಮುಖ ದಿನವಾಗಿದ್ದು ಶತಮಾನೋತ್ಸವ ದಿನ ಆಗಿರುತ್ತದೆ. ನಾಳೆ ಪ್ರತಿಯೊಂದು ಭಕ್ತಾದಿಗಳಿಗೂ ಸಹ ಏನೂ ತೊಂದರೆ ಆಗದಿರುವಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ತಾಯಿ ಬನಶಂಕರಿಯ ಶತಮಾನೋತ್ಸವದ ಕಾರ್ಯಕ್ರಮದ ಅಂಗವಾಗಿ 4 ದಿನಗಳಿಂದ ನಡೀತಾ ಇರುವಂಥ ಎಲ್ಲ ಪೂಜಾ ವಿಧಾನಗಳಿಗೆ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಸಹಕರಿಸಿದಂತೆ ನಾಳೆನೂ ಕೂಡ ಕೊನೆಯ ದಿನವಾಗಿ ಕುಂಕುಮಾರ್ಚನೆ ನಡೆಯಲಿದೆ. ಅದು ಕೂಡ ಗುರೂಜಿಯವರ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಹಾಗೂ ಎಲ್ಲ ಭಕ್ತಾದಿಗಳು ಕೂಡ ಎಲ್ಲ ಸಿದ್ಧತೆಗಳು, ಭಕ್ತಾದಿಗಳಿಗೋಸ್ಕರ ಮೂಲಭೂತ ಸೌಕರ್ಯಗಳಿರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಕೂತ್ಕೊಳ್ಳೋಕ್ಕೆ ಜಾಗ ಇರ್ಬೋದು. ನಾಳೆ ದಿನಗಳಿಗೆ ನಮ್ಮ ನಿರ್ವಾಹಕ ಅಧಿಕಾರಿಗಳಾದಂಥ ಲಕ್ಷ್ಮೀ ಮೇಡಮ್ ಅವರ ಜೊತೆಗೂಡಿ ನಮ್ಮೆಲ್ಲ ಅಭಿವೃದ್ಧಿ ಸಮಿತಿಯವರು ನಾಳಿನ ಎಲ್ಲ ಕೆಲಸಗಳನ್ನು ಕೈಗೊಂಡಿದ್ದೇವೆ. ದಯವಿಟ್ಟು ಈ ಒಂದು ಸಂದರ್ಭವನ್ನು ಭಕ್ತಾದಿಗಳು ಉಪಯೋಗಿಸಬೇಕು ಅಂತ ನಾನು ಅಭಿವೃದ್ಧಿ ಸಮಿತಿಯ ಪರವಾಗಿ ಕೇಳ್ಕೊಳ್ತೇನೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಬರುವಂತಹ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಅದ್ಭುತವಾಗಿ, ಯಶಸ್ವಿಯಾಗಿ, ಅದ್ದೂರಿಯಾಗಿ ನಡೀತಾ ಇದೆ. ಬನ್ನಿ ಆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
जय जय हे महिषासुरमर्दिनि रम्यकपर्दिनि शैलसुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरी मधु कैटभ गञ्जिनि कैटभ भञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ऐ शतखण्ड विखण्डित रुण्ड वितुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरण दुर्मद शत्रुवधोदित दुर्धर निर्जर शक्तिभृते चतुर विचार धुरीण महाशिव दूत कृत प्रमथाधिपते ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಾಕಾಂಬರೀಂ ಶ್ರೀ ಬನಶಂಕರಿ ದೇವತಾಭ್ಯೋ ನಮಃ. ಇದೊಂದು ಇವತ್ತಿನ ದಿವಸದ ಈ ಕಾರ್ಯಕ್ರಮ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂತಹ ಕಾರ್ಯಕ್ರಮ. 100 ವರ್ಷದ ಇತಿಹಾಸ ಇರತಕ್ಕಂಥ ಈ ಆಲಯದಲ್ಲಿ ತಾಯಿಗೆ ನಡೆದಾದಂಥ ವಿಶೇಷವಾಗಿರ್ತಕ್ಕಂಥ ಸಹಸ್ರ ಕುಂಭಾಭಿಷೇಕ, ಸ್ವರ್ಣ ಕುಂಭಾಭಿಷೇಕ, ರಜಿತ ಕುಂಭಾಭಿಷೇಕ ಬಹಳ ವಿಶೇಷವಾಗಿ ನಡೀತಾ ಇದೆ. ಇದು ಬಹಳ ಅದ್ಭುತವಾಗಿ ಸಾಕಷ್ಟು ಜನ ಭಕ್ತರು ಆಗಮಿಸಿದ್ದಾರೆ. ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇರತಕ್ಕಂತಹ ಭಕ್ತರಿಂದ ತಾಯಿಯ ಕುಂಕುಮಾರ್ಚನೆ ಮಾಡಲಿಕ್ಕೆ ಎಲ್ಲರೂ ಅಣಿಯಾಗಿದ್ದಾರೆ. ಜೊತೆಗೆ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಆಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಶಾಕಾಂಬರಿ ಮಹಾಶಕ್ತಿರ ದೇವತಾಭ್ಯೋ ನಮಃ. ಶ್ರೀ ಬನಶಂಕರಿ ದೇವತಾಭ್ಯೋ ನಮಃ. ಭವ್ಯವಾದಂಥ ಅಲಂಕಾರ, ಪ್ರಸಾದ ಕೊಟ್ಟಂತಹ ತಾಯಿ ಪ್ರಸಾದ ಕೊಟ್ಟಂತಹದ್ದನ್ನು ಸಹಿತ ನಾವು ಕಣ್ತುಂಬಿಸಿಕೊಂಡಿದ್ದೇವೆ. ಇದೊಂದು ಯೋಗವೇ ಸರಿ. ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಇವತ್ತಿನ ದಿವಸ ರೈತರಿಗಾಗಲಿ ಅಥವಾ ನೊಂದಿರತಕ್ಕಂಥವ್ರಿಗಾಗಲಿ, ಅದರಲ್ಲೂ ನಮ್ಮ ದೇಶದ ಬೆನ್ನೆಲುಬು ರೈತರು, ಆ ರೈತರಿಗೋಸ್ಕರ ಜೊತೆಗೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗಲಿಕ್ಕೋಸ್ಕರ ತಾಯಿ ಬಳಿ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಇವತ್ತಿನಿಂದಲಾದರೂ ಮುಂಬರ್ತಕ್ಕಂತಹ ದಿನಗಳಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನಗುಮುಖ ಇರಲಿ, ಕುಟುಂಬದಲ್ಲಿ ನೆಮ್ಮದಿ ಇರಲಿ. ಸದಾಕಾಲ ತಾಯಿನ ನಂಬಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರ ಜೀವನದಲ್ಲೂ ಸಂಕಷ್ಟಗಳು ದೂರವಾಗಿ ಸುಖ, ಸಂತೋಷ, ನೆಮ್ಮದಿ ಸಿಗಲಿ ಅಂತ ದೇವಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಶಾಕಾಂಬರಿ ದೇವತಾಭ್ಯೋ ನಮಃ. कृत चतुरंग बलक्षित रंग भटत् बहुरंग रटत् भटुके जय जय हे महिषासुरमर्दिनि रम्यकपर्दिनि शैलसुते जय जय जप्य जये जय शब्द परस्तुति तत्पर विश्वनुते झण झण झंझमि झंकृत नूपुर सिंजित मोहित
जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते अविरलगण्डगलन्मदमेदुरमत्तमतङ्गजराजपते त्रिभुवनभूषण भूतकलानिधिरूपपयोनिधिराजसुते अयि सुदती जय जय हे महिषासुरमर्दिनि रम्यकपर्दिनि शैलसुते कमलदलामलकोमलकान्तिकलाकलितामलभाललते सकलविलासकलानिलय क्रमकेलिचलत्कलहंसकुले अलिकुलसङ्कुलकुवलयमण्डलमौलिमिलत्वकुलालिकुले जय जय हे महिषासुरमर्दिनि रम्यकपर्दिनि शैलसुते करमुरलीवरवीजितकूजितलज्जितकोकिलमञ्जुमते मिलितपुलिन्दमनोहरगुञ्जितरञ्जितशैलनिकुञ्जगते निजगुणभूतमहाशबरी गणसद्गुणसंभृतकेलितले जय जय हे महिषासुरमर्दिनि रम्यकपर्दिनि शैलसुते कटितटपीतदुकूलविचित्रमयूखतिरस्कृतचन्द्ररुचे प्रणतसुरासुरमौल्यमणिस्फुरदंशुलसन्नखचन्द्ररुचे जितकनकाचलमौळिपदोर्जितनिर्भरकुङ्कुमकुम्भकुचे जय जय हे महिषासुरमर्दिनि रम्यकपर्दिनि शैलसुते सर्वशक्ति महामाते बनशंकरी सर्वशक्ति महामाते बनशंकरी हरसुताये दयतोरम्मा हरसुताये दयतोरम्मा बादामि बनशंकरी बादामि बनशंकरी सर्वशक्ति महामाते बनशंकरी सर्वशक्ति महामाते बनशंकरी ಅಷ್ಟಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ ಅಷ್ಟಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ ಮೋಹಾಂಧಕಾರವ ಅಳಿಸುವ ಮಾತೆ ಮೋಹಾಂಧಕಾರವ ಅಳಿಸುವ ಮಾತೆ ವರದೇವಿಯ ಕಾಪಾಡಮ್ಮ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ
ದುರ್ಗಮಾಸುರನ ನೀ ನಿಗ್ರಹಿಸಿ ಲೋಕಕ್ಕೆ ಶಾಂತಿ ನೀಡಿ ಎಲ್ಲರ ಪೊರೆದೆ. ಅಂದು ದುರ್ಗಮಾಸುರನ ನೀ ನಿಗ್ರಹಿಸಿ ಲೋಕಕ್ಕೆ ಶಾಂತಿ ನೀಡಿ ಎಲ್ಲರ ಪೊರೆದೆ. ಇಂದು ಈ ಲೋಕದ ದುಷ್ಟರನು ಸಂಹರಿಸಿ, ಇಂದು ಈ ಲೋಕದ ದುಷ್ಟರನು ಸಂಹರಿಸಿ, ಶಿಷ್ಟರನು ಉದ್ಧರಿಸಿ ನೆಮ್ಮದಿ ನೀಡಮ್ಮ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವಾ, ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವಾ. ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವಾ, ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವಾ. ನಿನ್ನ ಕರುಣೆಯ ಅಮೃತ ಹರಿಸು, ನಿನ್ನ ಕರುಣೆಯ ಅಮೃತ ಹರಿಸು. ನಂಬಿದೆ ಶಾಕಂಬರಿ ನಿನ್ನ ಪಾದವಾ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಹರಸುತ್ತಾಯೇ ದಯ ತೋರಮ್ಮ, ಹರಸುತ್ತಾಯೇ ದಯ ಶಾಕಾಂಬರೀ ನಮಃ. ಓಂ ಶ್ರೀಂ ಬನಶಂಕರೀ ನಮಃ. ಓಂ ಸರ್ವಮಂಗಳೇ ನಮಃ. ತಾಯಿ ಬನಶಂಕರಿ ಆಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಭಕ್ತ ಮಹಾಶಯರೇ, ದೇವಿಯ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂಥ ಚಂಡಿಕಾ ಯಾಗದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪೂರ್ಣಾಹುತಿಯ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂರ್ಣಾಹುತಿ ದೃಶ್ಯವನ್ನು ಕಣ್ತುಂಬಿಸಿಕೊಂಡಿದ್ದೀರಿ. ಸತತವಾಗಿ 5 ದಿನಗಳಿಂದ ನಿರಂತರವಾದಂತಹ ಸೇವೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ವಿಶೇಷವಾದಂತಹ ರೀತಿ ನಡೀತಾ ಇದೆ. ತಾಯಿಯ ಶತಮಾನೋತ್ಸವ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಭಕ್ತರು, ಹಾಗೆ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಲಯ, ಪ್ರಥಮದಲ್ಲಿ ದಟ್ಟವಾದಂತಹ ಅರಣ್ಯ, ಈಗ ತಾಯಿಯ ಆಲಯ ನೋಡುವುದೇ ಒಂದು ಅಂದ. ಬಾದಾಮಿ ಕ್ಷೇತ್ರದಿಂದ ಆಗಮಿಸಿದಂತಹ ತಾಯಿ, ಬಾದಾಮಿ ಕ್ಷೇತ್ರದಿಂದ ಎತ್ತಿನ ಗಾಡಿಯಲ್ಲಿ ಬಂದಂತಹ ತಾಯಿ ಚಿಕ್ಕದಾದಂತಹ ಮೂರ್ತಿ. ಆದರೆ ಇವತ್ತಿನ ದಿವಸ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಚೈತನ್ಯ ಮೂರ್ತಿ ತಾಯಿ ಬನಶಂಕರಿ. ಅದರಲ್ಲೂ ಶತಮಾನೋತ್ಸವದ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಲಯ, ಜೊತೆಗೆ ಚಿಕ್ಕದಾದಂತಹ ಆಲಯ ಇವತ್ತಿನ ದಿವಸ ಬೆಳೆದು ಸುಮಾರು 10 ಜನಗಳ ಸಹಿತ 1000 ಜನ ಏಕಕಾಲದಲ್ಲೇ ತಾಯಿಯ ದರ್ಶನವನ್ನು ಮಾಡಬಹುದಾದಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಿದೆ. ಈ ಆಲಯದಲ್ಲಿ ಇವತ್ತಿನ ಈ ಒಂದು ಶುಭ ಮುಹೂರ್ತದಲ್ಲಿ ನಡೀತಾ ಇರತಕ್ಕಂಥ ಚಂಡಿಕಾ ಮಹಾಯಾಗಕ್ಕೆ ಸಾಕಷ್ಟು ಜನ ಋತ್ವಿಜರು ಹಾಗೂ ಪಾರಾಯಣವನ್ನು ಮಾಡಿ ತಾಯಿಗೆ ಒಂದು ಮಹಾಭಿಷೇಕವಾಗಿ ಬಹಳ ವಿಶೇಷವಾದಂತಹ ರೀತಿ ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕ, ತ್ರಿಕಾಲ ಅನುಷ್ಠಾನ, ಅದರಲ್ಲೂ ಶುಕ್ರವಾರ ರಾಹುಕಾಲ ಪೂಜೆ ಈ ಕ್ಷೇತ್ರದ ವಿಶೇಷ. ಈ ಕ್ಷೇತ್ರದಲ್ಲಿ ನಡಿಬಹುದಾದಂಥ ಅನುಷ್ಠಾನಗಳು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಪ್ರತಿ ಶುಕ್ರವಾರ, ಭಾನುವಾರ, ಮಂಗಳವಾರ ರಾಹುಕಾಲದ ಅನುಷ್ಠಾನ ರಾಜ್ಯದ ದೇಶದ ಏಕೈಕ ದೇವಾಲಯ ಅಂದರೆ ಇದು ಪ್ರಪ್ರಥಮವಾಗಿ ನಾವು ನೋಡಬಹುದು. ಇಂತಹ ಅನುಷ್ಠಾನಗಳು ನಡೀತಕ್ಕಂತಹ ಏಕೈಕ ಕ್ಷೇತ್ರವು ಶ್ರೀ ಬನಶಂಕರಿಯ ಕ್ಷೇತ್ರ. ಬಾದಾಮಿಯಿಂದ ಬೆಂಗಳೂರಿಗೆ ಬಂದಂತಹ ತಾಯಿ, ಬೆಂಗಳೂರಿಗೆ ಬಂದಂತಹ ಭಕ್ತರನ್ನು ಸಲಹುತ್ತಾ ಇರತಕ್ಕಂಥ ತಾಯಿ,
ಈ ತಾಯಿಯ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಈ ಸೇವೆ, ಅದರಲ್ಲೂ ಇವತ್ತಿನ ಸೇವೆ ಬಹಳ ವಿಶೇಷವಾದ್ದು. ಈ ಸೇವೆಯನ್ನು ನೋಡದೇ ಒಂದು ಮಹಾಭಾಗ್ಯ. ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿ, ಧರ್ಮದರ್ಶಿ ಕಮಿಟಿಗಳು, ಪ್ರಸ್ತುತ ಈಗಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ, ಆಡಳಿತ ವರ್ಗ, ನಮ್ಮ ಘನ ಸರ್ಕಾರದ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಆಲಯದ ಒಂದೊಂದು ದಿನದ ಹೆಜ್ಜೆಯೂ ಬಹಳ ವಿಶೇಷವಾಗಿದೆ. ಹಾಗೆ ಈ ಆಲಯದ ಸಮಸ್ತವಾದಂತಹ ಅನುಷ್ಠಾನಗಳನ್ನು ಶಾಸ್ತ್ರಬದ್ಧವಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಅರ್ಚಕ ವೃಂದ, ಪ್ರತಿನಿತ್ಯ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸಲಿಕ್ಕಾಗಿ ತ್ರಿಕಾಲ ಅನುಷ್ಠಾನಗಳನ್ನು ಸಹಿತ ಶಾಸ್ತ್ರಬದ್ಧವಾದಂತಹ ರೀತಿ ಅನುಷ್ಠಾನಗಳನ್ನು ಮಾಡ್ತಿದ್ದಾರೆ. ಇಂತಹ ವಿಶೇಷವಾದಂತಹ ದಿನ ನಾಳೆಗೆ ನಡಿಬಹುದಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಲಯದಲ್ಲಿ ಸ್ವರ್ಣ ಕುಂಭದಿಂದ, ರಜತ ಕುಂಭದಿಂದ, ಸಾಕಷ್ಟು ಸಹಸ್ರಾರು ಕುಂಭಗಳಿಂದಲೂ ಸಹಿತ ತಾಯಿಗೆ ಅಭಿಷೇಕವಿದೆ. ಈ ಅಭಿಷೇಕ, ಇದರ ಜೊತೆಗೆ ನಡಿಬಹುದಾದಂಥ ನಾಳೆ ನಿಮ್ಮೆಲ್ಲರಿಗೂ ಸಹಿತ ಒಂದು ಸುವರ್ಣ ಅವಕಾಶವಿದೆ. ಪ್ರತಿಯೊಬ್ಬರೂ ತಾವೇ ತಮ್ಮ ಸ್ವಹಸ್ತದಿಂದ ಕುಂಕುಮಾರ್ಚನೆಯನ್ನು ಮಾಡಿ ಆ ಅರ್ಚನೆಯ ಪ್ರಸಾದವನ್ನು, ತಾವೂ ಅರ್ಚನೆ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ನಿಮ್ಮ ಕರದಿಂದಲೇ ಕುಂಕುಮವನ್ನು ಕೊಡ್ತಕ್ಕಂತಹ ಕಾಲ. ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ಇಷ್ಟು ಮಂಗಳ ದ್ರವ್ಯಗಳು ಮಾತ್ರವೇ. ಆ ಮಂಗಳ ದ್ರವ್ಯಗಳಲ್ಲಿ ಅರಿಶಿನ, ಕುಂಕುಮ, ಹೂ, ಇದನ್ನು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ವಾಸ್ತುಗೃಹದಿಂದ ತಂದು ನಾಳೆ ಬೆಳಗ್ಗೆ ನಡಿಬಹುದಂಥ ಶುಭ ಮಿಥುನ ಲಗ್ನದಲ್ಲಿ ಅನುಷ್ಠಾನಗಳು ಬಹಳ ವಿಶೇಷವಾಗಿ ಅದ್ಧೂರಿತವಾಗಿದೆ. ಹಾಗೆ ನಾಳೆ ಬರ್ತಕ್ಕಂಥ ಪ್ರತಿಯೊಬ್ಬರೂ ಒಂದುದ್ದರಣೆ ಹಾಲು ತಲೆಗಾಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ತಾಯಿ ಆಸ್ಥಾನಕ್ಕೆ ಬನ್ನಿ. ಸರ್ವಮಂಗಳೆಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಈ ತಾಯಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಅದರಲ್ಲಿ ನಾನು ಒಬ್ಬ. 25 ವರ್ಷಗಳ ಹಿಂದೆ ನಂಜುಂಡಿ ಕಲ್ಯಾಣ ಚಿತ್ರ ಇಲ್ಲೇ ಶುರು ಮಾಡಿ ತಾಯಿ ಆಶೀರ್ವಾದದಿಂದ 1.5 ವರ್ಷ ಅದು ಸಿನಿಮಾ ಓಡ್ತು. ಅದಾದಮೇಲೆ ಅಪ್ಪಾಜಿ ಅವರು ಕಾಡಿಗೆ ಅಪಹರಣ ಆದಾಗ 108 ದಿನ ಬರಲೇ ಇಲ್ಲ. ಕೊನೆಗೆ ಯಾವುದೋ ಒಂದು ವಯಸ್ಸಾದ ಮುದುಕಿ ಬಂದು ನನಗೆ ಹೇಳಿದ್ರು, ಏನಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದು, ಯಾಕೆ ಹೋಗ್ತಿಲ್ಲ? ಇಲ್ಲ ಇಲ್ಲೇ ಮನೆ ಹತ್ರ ಹೋಗ್ತಿಲ್ಲ, ಅಲ್ಲಿಗೆ ಹೋಗ್ಬೇಕು, ನೀನು ಮರಿಬೇಡ ಅಂದರು. ಇಲ್ಲಿ ಬಂದು ಭಾನುವಾರ ಇಲ್ಲಿ ಪೂಜೆ ಮಾಡ್ತಾ ಇದ್ದೆ, ಕಣ್ಣೀರು ಹಾಕು ನಾನು ನನ್ನ ಹೆಂಡತಿ. ಅವತ್ತೇ ಒಂದು ಫೋನ್ ಬಂತು ಅಲ್ಲಿಂದ, ಅಪ್ಪಾಜಿ ಅವ್ರು ಬಿಡುಗಡೆ ಮಾಡ್ತಾ ಇದ್ದಾರಂತ. ಅಷ್ಟು ಸತ್ಯ ಇದೆ ನೋಡಿ ತಾಯಿಯಲ್ಲಿ. 3 ವಾರದಲ್ಲಿ ಬಂದರು ಅಪ್ಪಾಜಿ ಕರ್ಕೊಂಬಂದು ನೇರ ಇಲ್ಲಿಗೆ ಬಂದ್ವಿ. ಅಪ್ಪಾಜಿ ಅವ್ರು ನಮಸ್ಕಾರ ಮಾಡ್ಕೊಂಡು ಹೋದ್ರು. ಈ ತಾಯಿ ನಮಗೆ ತುಂಬಾ ಒಂದು ಶಕ್ತಿ. ಅದಕ್ಕೆ ನನಗೆ ಇಲ್ಲಿ ಮರೆಯೋಕ್ಕೆ ಆಗಲ್ಲ. ಇಲ್ಲಿ ಪ್ರತಿ ಭಾನುವಾರ 25 ವರ್ಷದಿಂದ ಬರ್ತಾ ಇದ್ದೀನಿ. ಮುಂದಿನ ಶತಮಾನದಲ್ಲಿ ನಾವು ಇರ್ತೀವೋ ಇಲ್ವೋ ಅಲ್ಲಿವರೆಗೂ ತಾಯಿಗೆ ಸೇವೆ ಮಾಡೋಕ್ಕೆ ನಮ್ಗೆ ಆಶೀರ್ವಾದ ಕೊಟ್ಟರೆ ಸಾಕು. ತಾಯಿ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಪ್ಪಾಜಿ ಕೊನೆಗಾಲದಲ್ಲಿ ಒಂದು ಹಾಡು ಬರೆದಿದ್ರು ಅವರೇ ತಾಯಿ ಮೇಲೆ, ಅದನ್ನ ಹಾಡಕ್ಕಾಗ್ಲಿಲ್ಲ, ತಾಯಿ ಕೃಪೆ ಇರಲಿಲ್ಲ. ಒಂದೇ ಒಂದು ಲೈನ್ ಹಾಡ್ತೀನಿ ಕೇಳಿ. ಅಪ್ಪಾಜಿ ಅವರೇ ಬರೆದು ಅವರೇ ಅದಕ್ಕೆ ರಾಗನೂ ಮಾಡಿದ್ರು ಅವರು. ಒಮ್ಮೆ ನಗಿಸುವೆ, ಒಮ್ಮೆ ಅಳಿಸುವೆ, ಒಮ್ಮೆ ಚಿಂತೆಯ ಮನದಿ ತುಂಬುವೆ, ಒಮ್ಮೆ ತಾಳಲಾರದಂತ ನೋವ ಮನದಿ ತುಂಬುವೆ, ಒಮ್ಮೆ ನಗಿಸುವೆ, ಒಮ್ಮೆ ಅಳಿಸುವೆ, ಒಮ್ಮೆ ಚಿಂತೆಯ ಮನದಿ ತುಂಬುವೆ, ಒಮ್ಮೆ ತಾಳಲಾರದಂತ ನೋವ ಮನದಿ ತುಂಬುವೆ, ಒಮ್ಮೆ ನಗಿಸುವೆ, ಒಮ್ಮೆ ಅಳಿಸುವೆ, ಒಮ್ಮೆ ಚಿಂತೆಯ ಮನದಿ ತುಂಬುವೆ. ಇದು ಅಪ್ಪಾಜಿ ಅವರೇ ಬರೆದು ಅವರೇ ಟ್ಯೂನ್ ಮಾಡಿದಂಥ ಹಾಡಿದು. ಇದು ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಹಾಡು ಮಾಡಿ ಖಂಡಿತ ತಾಯಿಗೋಸ್ಕರ ಬಂದು ಹಾಡ್ತೀವಿ ನಾವು. ತಾಯಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ತಾಯಿ ದರ್ಶನ ಮಾಡ್ಕೊಂಡು ಸುಖವಾಗಿ ಹೋಗಿ. ಈ ಮಾತು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರಾದಂತಹ ರಾಘವೇಂದ್ರ ರಾಜ್ಕುಮಾರ್ ಅವರು ಅವರ ಸ್ವಂತ ಅನುಭವವನ್ನು ಹಂಚಿಕೊಂಡಂತಹ ರೀತಿ. ರಾಜ್ಕುಮಾರ್ ಅವರನ್ನ ಕಾಡಿಗೆ ಕರ್ಕೊಂಡು ಹೋದಾಗ ಇವರ ಪ್ರಾರ್ಥನೆ ಪ್ರತಿ ದಿವಸ ತಾಯಿ ಬನಶಂಕರಿ ಆಸ್ಥಾನದಲ್ಲಿ ಸೇವೆ ನಡೀತಿತ್ತು. ಆಗ ನಾನು ಸಹಿತ ಈ ಬನಶಂಕರಿ ದೇವಸ್ಥಾನದಲ್ಲೇ ಇದ್ದೆ. ಪ್ರತಿದಿನದ ಸಂಕಲ್ಪ ಶಾಕಾಂಬರಿ ಸಾನ್ನಿಧ್ಯದ ಮುಂದೆ ಬಂದು ಒಂದು ಕ್ಯಾರಿಯರಲ್ಲಿ ಒಂದಿಷ್ಟು ಅವಲಕ್ಕಿ ತಂದು
ಅದನ್ನು ತಾಯಿಗೆ ನೈವೇದ್ಯ ಮಾಡಿಸಿ ಪ್ರತಿ ದಿವಸ ಕಣ್ಗಳಲ್ಲಿ ನೀರು ತುಂಬಿಕೊಂಡು ತಾಯಿ ಮುಂದೆ ಪ್ರಾರ್ಥನೆ ಇತ್ತು. ಜಗದಹಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ಅಂತ ಹೇಳ್ತಾರೆ. ಸೃಷ್ಟಿಯಲ್ಲಿ ತಂದೆ ತಾಯಿಗಿನ ದೊಡ್ಡವರು ಯಾರೂ ಅಲ್ಲ. ಅಂತಹ ತಂದೆನ ಪಡೆದಿದ್ದೇ ಒಂದು ಮಹಾಪುಣ್ಯ. ಆ ಪುಣ್ಯದ ಫಲವಾಗಿ ಪ್ರತಿದಿನ ತಾಯಿಯ ಸಾನ್ನಿಧ್ಯದಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ರು. ಪ್ರಪ್ರಥಮವಾಗಿ ತಾಯಿಯ ಆಸ್ಥಾನದಲ್ಲಿ ಪ್ರಾರ್ಥನೆ ಮಾಡತಕ್ಕಂತಹ ಕಾಲದಲ್ಲಿ ಕಾಡಿನಿಂದ ವೀರಪ್ಪನ್ನು ಇಲ್ಲಿಗೆ ಇವರ ಒಂದು ಫೋನ್ ಕರೆ ಮಾಡಿದ್ದು ಈ ತಾಯಿಯ ಸಾನ್ನಿಧ್ಯದಲ್ಲಿ ನಿಂತು ರಾಜ್ಕುಮಾರ್ ಅವರನ್ನ ಮಾತಾಡಿದ್ರಂತೆ. ಇವರು ಇಂಥದ್ದಲ್ವ ಸೇವೆ, ಇದೇ ಆಸ್ಥಾನದಲ್ಲಿ ನಿಂತು ಅವ್ರ ತಂದೆನ ಮಾತಾಡುವಂತ ಭಾಗ್ಯ ಈ ತಾಯಿ ಕಲ್ಪಿಸ್ಕೊಟ್ಟಿದ್ದಾಳೆ ಅಂದ್ರೆ ಈ ತಾಯಿಯ ಮಹಿಮೆ ಅಷ್ಟಿಷ್ಟ. ಅದಕ್ಕಾಗಿ ಹೇಳ್ತಕ್ಕಂಥದ್ದು, ನಾವು ಯಾವುದೇ ಅನುಷ್ಠಾನವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಶುಭವನ್ನ ನುಡಿತಾ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿ ಆಶೀರ್ವಾದದೊಂದಿಗೆ ನಡೆಸುವಂತ ಎಲ್ಲಾ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅಂತಹ ಒಂದು ಸ್ವಂತ ಅನುಭವವನ್ನ ಅವರು ಹಂಚಿಕೊಂಡಿದ್ದಾರೆ. ಜೊತೆಗೆ ಅವರು ಬರೆದಂತಹ ಒಂದು ಕೃತಿ ಕಟ್ಟ ಕಡೆಯದಾಗಿ ತಾಯಿಯ ಸಾನ್ನಿಧ್ಯದಲ್ಲಿ ನಿಂತು ತಾಯಿಯ ಮೇಲೆ ಒಂದು ಹಾಡನ್ನು ಹಾಡಬೇಕು ಅನ್ನೋ ಒಂದು ಆಸೆ ಅವರದಿತ್ತು. ಆದರೆ ವಿಧಿ ಯಾರ ಕೈಲೂ ಇರೋದಿಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತಲ್ಲ ನಾಳೆ ಅವರು ಬರೆದಂತಹ ಕೀರ್ತನೆ ಯಾರಾದ್ರೂ ಒಬ್ಬ ಪುಣ್ಯಾತ್ಮ ಹಾಡೇ ಹಾಡ್ತಾನೆ, ಆ ತಾಯಿಯ ಪಾದಕ್ಕೆ ಅದನ್ನ ಸಮರ್ಪಣೆ ಮಾಡೇ ಮಾಡ್ತಾನೆ. ಒಳ್ಳೇದಾಗಿ ನನ್ನ ಅದೃಷ್ಟ ಅನ್ಕೊಳ್ತಾನೆ, ಆ ಒಂದು ಕೀರ್ತನೆ ನಾನೇ ಬಿಡುಗಡೆ ಮಾಡ್ತೀನಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳ್ತಿದ್ದಾರೆ. ಬಹುಶಃ ಆ ತಾಯಿಯ ಸಾನ್ನಿಧ್ಯದಲ್ಲಿ ಈ ಬನಶಂಕರಿ ಅಮ್ಮನವರ ಆಸ್ಥಾನದಲ್ಲಿ ಇಲ್ಲೇ ನಡೀಲಿ ಆ ಕಾರ್ಯಕ್ರಮ. ಒಳ್ಳೇದಾಗ್ಲಿ. ಈಗಾಗಲೇ ಪೂಜೆಗೆ ಅಣಿ ಮಾಡ್ಕೊಂಡಿರ್ತಕ್ಕಂಥವ್ರು ಹೂ ಅಕ್ಷತೆ ಕಾಳನ್ನ ಕೈಗೆ ತಗೊಳ್ಳಿ. ಫಸ್ಟ್ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ. 11 ಸರ್ತಿ ಗಣಪತಿ ಮಂತ್ರವನ್ನು ಹೇಳಿ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. 11 ಸರ್ತಿ ಗಣಪತಿಯ ಮಂತ್ರವನ್ನು ಹೇಳಿ ಹೂ ಅಕ್ಷತೆ ಕಾಳನ್ನ ನೀವು ಪೂಜೆಗೆ ಸಿದ್ಧತೆ ಮಾಡಿಟ್ಕೊಂಡಿರ್ತಕ್ಕಂಥ ತಾಯಿ ಶಂಕರಿಯ ಬನಶಂಕರಿಯ ಫೋಟೋ ಮುಂದೆ ಆ ಹೂ ಅಕ್ಷತೆ ಕಾಳು ಹಾಕಿ ಪ್ರಾರ್ಥನೆ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಯಾರ್ಯಾರು ಪೂಜೆ ಕೂತ್ಕೊಂಡಿದ್ದೀರಿ, ಪೂಜೆಗೆ ನೀವು ಅಕಸ್ಮಾತ್ ಅರಿಶಿನ ಕುಂಕುಮ ಹೂವು ತರಲಿಕ್ಕಾಗಿಲ್ಲ, ನಾವು ಇಲ್ಲಿ ಕೂತು ಪೂಜೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಅಥವಾ ನಾವು ಏನೂ ಸಿದ್ಧತೆ ಮಾಡಿಕೊಂಡಿಲ್ಲ ಅಂತಕ್ಕಂಥವ್ರು ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಂತ್ರವನ್ನು ಹೇಳಿಕೊಟ್ಟಾಗ ತಾವು ಮಂತ್ರವನ್ನು ಹೇಳಬಹುದು. ಜೊತೆಗೆ ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಆಸ್ಥಾನದಲ್ಲಿ ಕೂತು ತಾಯಿನ ಪ್ರಾರ್ಥನೆ ಮಾಡಿದ್ರು ಸಹಿತ ನೀವು ಅರ್ಚನೆ ಸಂಕಲ್ಪ ಮಾಡಿದಷ್ಟೇ ಪುಣ್ಯ. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಂತರ ಗುರುಗಳ ಆಶೀರ್ವಾದ ಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ನಿಮ್ಮ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗುರುಗಳನ್ನ ಪ್ರಾರ್ಥನೆ ಮಾಡಿ. ನಾನು ಆದಿಗುರು ಜಗದ್ಗುರುಗಳಾದಂತಹ ಶಂಕರನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೂವ ಅಕ್ಷತೆಯನ್ನ
ಮತ್ತೊಮ್ಮೆ ಕೈಲಿ ತಗೊಳ್ಳಿ. ತಾಯಿ ಶಂಕರನ್ನ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತು. ಓಂ ದುಂ ದುರ್ಗಾಯೈ ನಮಃ. 11 ಸರ್ತಿ ದುರ್ಗಾದೇವಿನ ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೈ ನಮಃ. 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 ಓಂ ಧಂ 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 ದುರ್ಗಾಯೈ ನಮಃ. ದುರ್ಗಾದೇವಿ ಪ್ರಾರ್ಥನೆ ಆದ ನಂತರ ಗಣಪತಿಯ ನಾಮಾರ್ಚನೆಯನ್ನು ಮಾಡೋಣ. ಪಂಚಪಾತ್ರೆ ಉದ್ಧರಣೆ ಇದ್ದರೆ ಕಳಶ ಪೂಜೆಗೆ ಪ್ರಾರಂಭಿಸಿ. ಆ ಕಳಶ ಪೂಜೆ ಪ್ರಾರಂಭಿಸಬೇಕಾದ್ರೆ ಪಂಚಪಾತ್ರೆ ಉದ್ಧರಣೆಯನ್ನು ಮುಂಭಾಗ ಇಟ್ಕೊಳ್ಳಿ. ನಿಮ್ಮ ಬಲಹಸ್ತದಲ್ಲಿ ಒಂದಿಷ್ಟು ಹೂವನ್ನು ಹಿಡಿದು ಆ ಕಳಶದ ಮೇಲೆ ಇಟ್ಕೊಳ್ಳಿ. ಓಂ ಕಳಸಸ್ಯ ಮುಖೆ ವಿಷ್ಣು ಕಂಠೇ ರುದ್ರ ಸಮಾಸುದ ಮೂಲೆ ರತ್ಸ್ಥಿರ ಬ್ರಹ್ಮ ಮಧ್ಯೆ ಮಾತೃಗಣಸ್ಪಿರಃ ಉಚ್ಚೋದಸಾಗರ ಸರ್ವೇ ಸಪ್ತರ್ಭೇಪ ವಸುಂದರಃ ಋಗ್ವೇದೋ ಯಜುರ್ವೇದ ಸಾಮವೇದೋ ಧರ್ಮಣಃ ಅಂಗೈರ್ವಿದಾ ಸರ್ವೇ ಕುಲಶಾಮುಸಮಾಶ್ರಿತ ಆಯಾಂತ ದೇವ ಪೂಜಾರ್ಥಂ ಧೂದಕ್ಷೇಕಾರಕ ಗಂಗೆ ಜಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಳಶಯೋಹೋ ಲಕ್ಷ್ಮೀನಾರಾಯಣಾಭ್ಯಾ ನಮಃ. ವಾಣಿ ವಿಶ್ವನಾಥಾಭ್ಯಾ ನಮಃ. ಶುಚಿ ಪುರಂದರಾಭ್ಯಾ ನಮಃ. ಅರುಂಧತಿ ವಸಿಷ್ಠಾಭ್ಯಾ ನಮಃ. ಸೀತಾರಾಮಾಭ್ಯಾ ನಮಃ. ಆ ಕಳಶದಲ್ಲಿರ್ತಕ್ಕಂತಹ ಜಲವನ್ನ ಅದನ್ನ ನೀವು ಇಟ್ಕೊಂಡಿರ್ತಕ್ಕಂಥ ಫೋಟೋ ಮತ್ತು ಪೂಜಾ ಸಾಮಗ್ರಿಗಳ ಮೇಲೆ ಪ್ರೋಕ್ಷಣೆ ಮಾಡಿ. ಇಷ್ಟಾಮಯೋ ಭೂಹಸ್ತಾನ ಊರ್ಜೆ ದದಾತನ ಮಹಿರಣಾಯ ಚಕ್ಷದೆ ತಸ್ಯ ಬಾಜೇತೆ ಅನಃ ಉಷತೇರಿವ ಮಾತರಃ ತಸ್ಮಾ ಅರಂಗಮಾವವೋ ಯಸ್ಯ ಕ್ಷಯಾಯ ಜಿನ್ವದ ಆಪೋ ಜನಯತಾಚನಃ. ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವಾತ್ಮಾನಂ ಸಂಪ್ರೋಕ್ಷ. ಪೂಜಾ ಸಾಮಗ್ರಿಗಳನ್ನ ಎಲ್ಲವೂ ಅಣಿ ಮಾಡಿ ಇಟ್ಕೊಂಡಿದ್ದೀರಿ. ಈಗ ನಿಮ್ಮ ಉಂಗ್ರದ ಬೆರಳಿಂದ ಕುಂಕುಮವನ್ನು ತೆಗೆದುಕೊಂಡು ಅದನ್ನ ಭಗವಂತನ ಆ ತಾಯಿಯ ಪಾದಕ್ಕೆ ಕುಂಕುಮವನ್ನಿಟ್ಟು ನಿಮ್ಮ ಬಲಹಸ್ತ ನಿಮ್ಮ ಎಡಹಸ್ತದಲ್ಲಿ ಹೂವು ಅಕ್ಷತೆ ಕಾಳು ತೆಗೆದುಕೊಳ್ಳಿ. ನಿಮ್ಮ ಬಲಹಸ್ತವನ್ನು ಅದರ ಮೇಲಿಟ್ಟು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನೀವು ಮಾಡ್ತಕ್ಕಂಥ ಸಂಕಲ್ಪ ಇದೆಯಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಭಾಗ್ಯ ಪುನಃ ಬೇಕು ಅಂದ್ರೆ ನಾಳೆ ಸಿಗುವಂಥದ್ದಲ್ಲ. ಇಂಥ ಒಂದು ಸುದಿನದಲ್ಲಿ ನೀವು ಮಾಡ್ತಕ್ಕಂಥ ಅನುಷ್ಠಾನ ಕ್ರಮಬದ್ಧವಾಗಿರಬೇಕು. ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ದಿನ. ಹಾಗಾಗಿ ಹೂವು ಅಕ್ಷತೆ ಕಾಳನ್ನ ಎಡಹಸ್ತದಲ್ಲಿ ಹಾಕೊಂಡು ನಿಮ್ಮ ಬಲಭಾಗದ ತೊಡೆ ಮೇಲೆ ಎಡಗೈ ಇಟ್ಟು ಅದರ ಮೇಲೆ ಬಲಭಾಗದ ಕೈನ ಇಟ್ಕೊಳ್ಳಿ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನ್ ಭಮಶ್ರವತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಭಿಷೇಧ ಸಾಧನಂ ಮಹಾಗಣಾಧಿಪತಯೇ ನಮಃ. ಓಂ ಶುಭಾಭ್ಯಾಂ ಹೇಳ್ಕೊಳ್ಳಿ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣೆ ದ್ವಿತೀಯ ಪ್ರಹರಾಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾಂ ಪ್ರಭವಾದಿ ಸೃಷ್ಟಿ ಸಂವತ್ಸರಣ ಮಧ್ಯೆ ಶ್ರೀ. ನೋಡಿ, ಇಲ್ಲಿ ವಿಚಾರ ಎಲ್ಲರೂ ಕಿವಿಗೊಟ್ಟು ಕೇಳಿ. ಸಂಸಾರದಲ್ಲಿ ಸಾಕಷ್ಟು ಮಾತಾಡ್ತಾನೆ ಇರ್ತೀವಿ. ದೈವ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹಿಂದೆ ಈ ದೇವಸ್ಥಾನ ಇವತ್ತು ತಾವೆಲ್ಲರೂ ಇಷ್ಟು ಅಚ್ಚುಕಟ್ಟ ಕೂತ್ಕೊಳ್ಳಕ್ಕೆ ಇರ್ತಕ್ಕಂಥ ಈ ಒಂದು ಸ್ಥಳ ದಟ್ಟವಾದಂತಹ ಅರಣ್ಯ. 100 ವರ್ಷಗಳ ಹಿಂದೆ ಬನಶಂಕರಿ ಪ್ರಾಂತ್ಯ ಹೇಗಿತ್ತು ಅಂದ್ರೆ ಅದನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ. ಇಲ್ಲಿಗೆ ಸೋಮಣ್ಣ ಶೆಟ್ರು, ಬಸಪ್ಪ ಶೆಟ್ರು ಅವರು ಅವರ ಮನೆ ದೇವತೆ ಕುಲದೇವತೆ ಆದಂತಹ ತಾಯಿ ಬನಶಂಕರಿಯನ್ನ ಬೆಂಗಳೂರಿಗೆ ಕರೆತರಬೇಕು, ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ ಇತ್ತು ಅವರಿಗೆ.
ವರ್ಷಕ್ಕೆ ಒಂದು ಸತಿ ಎತ್ತಿನ ಗಾಡಿ ಮೇಲೆ ಇಲ್ಲಿಂದ ಬಾದಾಮಿಗೆ ಹೋಗ್ತಿದ್ರಂತೆ. ಆದ್ರೆ ಬಾದಾಮಿಗೆ ಹೋಗ್ತಕ್ಕಂತ ಆ ಒಂದು ಜನ ಅವರೊಬ್ಬರು ದರ್ಶನ ಮಾಡಿದ್ರೆ ಸಾಲದು, ತಾಯಿ ಬನಶಂಕರಿ ಇಲ್ಲಿಗೆ ಬರಬೇಕು, ಈ ಕ್ಷೇತ್ರಕ್ಕೆ ಬರಬೇಕು. ಬೆಂಗಳೂರಿನ ಈ ಬೆಂದಕಾಳೂರಿನ ಪ್ರತಿಯೊಬ್ಬರಿಗೂ ಸಹಿತ ಆ ತಾಯಿ ಆಶೀರ್ವಾದ ಬೇಕು ಅಂತ ಹೇಳಿ ಅಂದು ಒಂದು ಸಂಕಲ್ಪವನ್ನು ಮಾಡಿದ್ರು. ಇಲ್ಲಿಂದ ಎತ್ತಿನ ಗಾಡಿ ಮೇಲೆ ಹೋದಂತ ಅವರು ಅಲ್ಲಿಂದ ಅದೇ ಎತ್ತಿನ ಗಾಡಿ ಮೇಲೆ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಉತ್ಸವ ಮೂರ್ತಿ ತಾಯಿನ ಬನಶಂಕರಿನ ಕರೆತಂದ್ರು. ಅಂದು ತಂದಂತ ಆ ಮೊದಲನೇ ವರ್ಷ ರಾಕ್ಷಸನಾಮ ಸಂವತ್ಸರ. ಬಹುಶಃ ಅಸುರರ ರಾಕ್ಷಸರ ಸಂಹಾರ ಮಾಡ್ಲಿಕ್ಕಾಗಿಯೇ ತಾಯಿ ಬನಶಂಕರಿ ಬೆಂಗಳೂರಿಗೆ ಅವತರಿಸಿದ್ಲು, ಈ ಸ್ಥಳದಲ್ಲಿ ಬಂದು ಕೂತ್ಕೊಂಡ್ಲು, ಅದು ನನಗೆ ಗೊತ್ತಿಲ್ಲ. ತಾಯಿಯ ಆಸ್ಥಾನದಲ್ಲಿ ಇಂದಿಗೂ ನಡೀತಾ ಇರತಕ್ಕಂತಹ ಪವಾಡಗಳು ಸಾಕಷ್ಟು. ಇಲ್ಲಿ ಎಲ್ಲರ ಬಯಕೆಗಳು ಈಡೇರುವಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ 100 ವರ್ಷಗಳ ಪೂರ್ತಿಯಾಗಿರ್ತಕ್ಕಂತಹ ಶತಮಾನೋತ್ಸವದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಸಾಕ್ಷೀಭೂತರಾಗಿ ತಾವೆಲ್ಲರೂ ಸಹಿತ ಆಗಮಿಸಿದ್ದೀರಿ ಅಂದ್ರೆ ನಮ್ಮ ತಂದೆ ತಾಯಂದಿರ ಆಶೀರ್ವಾದ ನಮಗೆ ಗಟ್ಟಿಯಾಗಿದೆ. ಜೊತೆಗೆ ಒಂದಿಷ್ಟು ನಾವು ಮಾಡಿರ್ತಕ್ಕಂತಹ ಪುಣ್ಯದ ಫಲ ಇವತ್ತು ಈ ಸ್ಥಳದಲ್ಲಿ ಕೂತು ಇಂತಹ ಅನುಷ್ಠಾನ ಮಾಡಲಿಕ್ಕೆ ಆ ತಾಯಿ ನಮಗೆ ಅಣಿ ಮಾಡಿಕೊಟ್ಟಿದ್ದಾಳೆ. ಹೇಳ್ಕೊಳ್ಳಿ. ಮನ್ಮಥನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಸಪ್ತಮ್ಯಾಂ ವಾಸರಃ ವಾಸರಸ್ತು ಸ್ಥಿರವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಶುಭದಿದೋ. ಈಗ ಮಮ ಅನ್ಕೊಂಡು ನಿಮ್ಮ ಗೋತ್ರ, ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ಅತ್ತೆ ಮಾವ, ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಬಂಧು ಬಳಗ ಎಲ್ಲರ ಹೆಸರನ್ನು ಹೇಳ್ಕೊಳ್ಳಿ. ಮುಂದಿನ ಕ್ರಮ ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಹೂವು ಅಕ್ಷತೆಗಳನ್ನ ಹಾಗೆ ಕೈಲಿ ತಗೊಂಡು ಅದನ್ನ ಬಲಗೈಲಿ ತಗೊಳ್ಳಿ. ಹೇಳ್ಕೊಳ್ಳಿ. ಮಮ ಜನ್ಮ ನಕ್ಷತ್ರ, ಜನ್ಮಯೋಗ, ರಾಶಿ, ನಕ್ಷತ್ರ, ವಾಸ್ತುಗ್ರಹೇಣ ಸರ್ವ ಸುಖ ಶಾಂತಿ ಪ್ರಸಾದ ಸಿದ್ಧಿದ್ವಾರೆ ಶ್ರೀಂ ದೇವತಾ ಪ್ರಿಯತಾಂ ಶಾಕಾಂಬರಿ ಬನಶಂಕರಿ ದೇವತಾ ಪ್ರಿಯತಾಂ ಅಸ್ಮಿನ್ ದಿನೇ ಕುಮಾರ್ಚನ ಪುಷ್ಪಾರ್ಚನ ಪೂಜಾಕ್ಯಂ ಆಚಾರ್ಯ ಮುಖೇನ ಆಚರಿಷ್ಯೆ. ಈಗ ಹೂವು ಅಕ್ಷತೆ ಕಾಳನ್ನ ದೇವಿಯ ಹತ್ರ ಹಾಕಿ ಪ್ರಾರ್ಥನೆ ಮಾಡಿ. ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದನ್ನ ಭಕ್ತಿಯಿಂದ ಮನಸ್ಸಲ್ಲಿ ಮತ್ತೊಮ್ಮೆ ಸಂಕಲ್ಪ ಮಾಡಿ, ಅಮ್ಮ ನಾವು ಮಾಡ್ತಾ ಇರ್ತಕ್ಕಂಥ ಈ ಅನುಷ್ಠಾನ ಇದರ ಸಂಪೂರ್ಣ ಫಲವನ್ನ ನಮಗೆ ದಯಪಾಲಿಸು ತಾಯಿ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ಅರ್ಚನೆ ಪ್ರಾರಂಭ ಮಾಡೋಣ. ಹೂವು ಜಾಸ್ತಿ ಇಲ್ದಿದ್ರೆ ಅಕ್ಷತೆಯಲ್ಲಿ ಮಾಡಿ, ಅಕ್ಷತೆ ಇಲ್ಲ ಅಂದ್ರೆ ಕುಂಕುಮದಲ್ಲಿ ಮಾಡಿ, ಕುಂಕುಮ ಇಲ್ಲ ಅಂದ್ರೆ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಅವರು ಕುಂಕುಮ ತಂದಿದ್ರೆ ನಿಮ್ಮ ಉಂಗುರದ ಬೆರಳಿನಿಂದ ಕುಂಕುಮವನ್ನು ಅದ್ದುಕೊಂಡು ಅದನ್ನು ಹಾಗೆ ಈ ತರ ಕೈಲಿಟ್ಕೊಳ್ಳಿ. ಉಂಗುರದ ಬೆರಳಲ್ಲಿ ಕುಂಕುಮ ಒಂದು ಚಿಟಿಕೆ. ಗಣಪತಿ ಪ್ರಾರ್ಥನೆ ಮಾಡಿ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಕುಮಾರಗುರವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಪ್ರದಾಯಕಾಯ ನಮಃ, ಪ್ರಥಮಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಕುಮಾರಗುರವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಮಹಾಗಣದೇಪತಯೇ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಗಣಪತಿಯ ಅನುಷ್ಠಾನದಲ್ಲಿ ಗಣಪತಿಗೆ ಒಂದಿಷ್ಟು ನೈವೇದ್ಯ ನೀವು ತಂದಿರತಕ್ಕಂತಹ ಕಲ್ಸಕ್ಕರೆ ಆಗಲಿ, ಬಾಳೆಹಣ್ಣಾಗಲಿ ಅಥವಾ ಒಂದು ಧರಣೆ ನೀರು ಅದನ್ನ ನೈವೇದ್ಯ ಮಾಡಿ ಗಣಪತಿ ಯಾವುದೇ ಕೆಲಸಕ್ಕಾದರೂ ಸಹಿತ ಗಣಪತಿಯ ಆಶೀರ್ವಾದ ಇದ್ರೆ ಎಲ್ಲವೂ ಸಹಿತ ಸಿದ್ಧಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪತಿ ಮಂತ್ರವನ್ನು ಹೇಳಿಕೊಂಡು ಹೂವು ಅಕ್ಷತೆಗಳು ಹಾಕಿ ನೀವು ಕೂತಿರ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಆಗಬೇಕು. ನಾನು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿದ್ದೇನೆ ಅನ್ನೋ ಒಂದು ಸಂಕಲ್ಪ ನೀವು ಮಾಡಿಕೊಂಡು
ಅಕ್ಷತೆ ಕಾಳನ್ನ ಕಳಶದ ಮೇಲೆ ಹಾಕಿ. ಅಂದ್ರೆ ನೀವು ಇಟ್ಕೊಂಡಿರ್ತಕ್ಕಂಥ ಫೋಟೋ ಮೇಲೆ ಹಾಕ್ತಕ್ಕಂಥದ್ದು. ಒಂದು ಹೂ ಆಗ್ಲಿ ಎಷ್ಟು ಅಕ್ಷತೆ ಆಗ್ಲಿ ಅದನ್ನ ಅಕ್ಷತೆ ತಲೆ ಮೇಲೆ ಹಾಕೊಂಡು ಹೂನ ತಲೆಗೆ ಮುಡ್ಕೊಳ್ಳಿ. ಗಣಪತಿ ಪ್ರಸಾದ ಅದು. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮತ್ತೊಂದ್ಸತಿ ಹೂ ಅಕ್ಷತೆಗಳ ಕೈಲಿಟ್ಕೊಳ್ಳಿ. ಶಾಕಾಂಬರಿ ಬನಶಂಕರಿ ದೇವಿಯ ಅನುಷ್ಠಾನವನ್ನು ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ಚಂ ವರುಷಾನಹಂ ಅಶ್ವಪೌರ್ವಾಂಗದಮಧ್ಯಾಮಸ್ತಿನಾದ ಪ್ರಮೋದಿನೀಂ ಶ್ರೀಂ ದೇವೀಂ ಭಕ್ತಯೇಂ ಶ್ರೀರ್ಮಾ ದೇವೀಂ ಸುತಾಂ ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ದರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಮಿ ಜ್ವಲಂತೀಂ ಶ್ರಿಯಂ ಲೋಕೆ ದೇವತಿಷ್ಠಾಮುದಾರಾಂ ತ್ವಾಂ ಪದ್ಮಹೀನೀಂ ಶರಣಮಹಂ ಪ್ರಪದ್ಯೆ ಸುಧರಸಿಧರಸೇ ನಮಃ. ಅಗ್ನೇ ತ್ವಂ ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿರ್ದುರ್ಗಾಣಿ ಪತ್ವೇ ಭೌರಾನ ಪೂರ್ವೇ ಭವಾದೋಗಾಯದನಯಾಯ ಶ್ರೇಯೋ. ತಾಯಿನ ಬನಶಂಕರಿ ಅಮ್ಮನವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕುಂಕುಮಾರ್ಚನೆಗೆ ಅಣಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಅರಿಶಿನ, ಕುಂಕುಮ, ಪುಷ್ಪ ಇದಿಷ್ಟನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ನಡೀತಾ ಇರ್ತಕ್ಕಂತಹ ಈ ಅನುಷ್ಠಾನದಲ್ಲಿ ಶ್ರದ್ಧಾಭಕ್ತಿಯಾಗಿ ಕೂತು ಕುಂಕುಮಾರ್ಚನೆ ಮಾಡ್ತಾ ಇರ್ತಕ್ಕಂತಹ ಈ ಸುದಿನದ ಈ ಅವಕಾಶ ಜೊತೆಗೆ ನಿಮ್ಮ ಸ್ವಹಸ್ತದಿಂದ ತಾಯಿಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕುಂಭಗಳನ್ನು ತೆಗೆದುಕೊಂಡು ಹೋಗಿ ಅಂದ್ರೆ ಕುಂಭದಲ್ಲಿರ್ತಕ್ಕಂತಹ ಜಲದಿಂದ ತಾಯಿಗೆ ಅಭಿಷೇಕ ಮಾಡತಕ್ಕಂತಹ ಒಂದು ಸೌಭಾಗ್ಯ ಇದೆಲ್ಲವೂ ಈ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಪುಣ್ಯದ ದಿನ. ನಾವು ಮಾಡ್ತಕ್ಕಂಥ ಅನುಷ್ಠಾನದ ಸಂಪೂರ್ಣ ಫಲ ನಮಗೆ ಸಿಗಬೇಕಾದ್ರೆ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಸಾಧ್ಯ. ಈ ದೇವಸ್ಥಾನ ಇವತ್ತು ಇಷ್ಟು ಅಭಿವೃದ್ಧಿ ಬರಬೇಕಾದ್ರೆ ಅಂದು ರಾಕ್ಷಸನಾಮ ಸಂವತ್ಸರದಲ್ಲಿ ಪ್ರತಿಷ್ಠಾಪನಾಗೊಂಡಂತ ಈ ಆಲಯ, ದಟ್ಟವಾದಂತಹ ಅರಣ್ಯವಿದ್ದಂತಹ ಈ ಸ್ಥಳ ಇವತ್ತು ಇಷ್ಟು ಸುಸಜ್ಜಿತವಾಗಿ ನೀವೆಲ್ಲರೂ ಕೂತು ಇಲ್ಲಿ ಪೂಜೆ ಮಾಡೋದಕ್ಕೆ ಅಣಿಯಾಗಬೇಕಾದ್ರೆ ಅಂದಿನಿಂದ ಇಂದಿನವರೆಗೂ ಸದಾಕಾಲ ಅನುಷ್ಠಾನ ಮಾಡ್ತಾ ಇರ್ತಕ್ಕಂತಹ ಕೈಗಳು ಸಾಕಷ್ಟಿದೆ. ಗರ್ಭಗುಡಿಯೊಳಗಿರ್ತಕ್ಕಂತಹ ದೇವಿಗೆ ಶಕ್ತಿ ಬರಬೇಕಾದ್ರೆ ವೇದ ಮಂತ್ರಗಳು, ಪ್ರತಿನಿತ್ಯ ಮಾಡ್ತಕ್ಕಂತಹ ಅನುಷ್ಠಾನದ ಫಲ ಇದು ಬಹಳ ವಿಶೇಷ. ದೇವಾಲಯಕ್ಕೆ ಒಂದಿಷ್ಟು ಶಕ್ತಿ ಬರಬೇಕಾದ್ರೆ, ಬರ್ತಕ್ಕಂತಹ ಭಕ್ತರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸಿಗಬೇಕಾದ್ರೆ ನಡೆದು ಬರ್ತಕ್ಕಂತಹ ನೀವಿದ್ದಿರಲ್ಲ, ನಿಮ್ಮೊಳಗೆ ನಿಮಗೇ ಗೊತ್ತಿಲ್ಲದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ಇಲ್ಲಿ ಮತ್ತಷ್ಟು ಜಾಗರೂಕತೆ ಆಗುತ್ತೆ, ಇನ್ನಷ್ಟು ಜನಕ್ಕೆ ದಾರಿದೀಪವಾಗುತ್ತೆ. ಅದರಿಂದ 100 ವರ್ಷಗಳು ತುಂಬಿರ್ತಕ್ಕಂಥ ಈ ಆಲಯದಲ್ಲಿ ಇವತ್ತು ತಾವೆಲ್ಲರೂ ಕೂತು ಏನು ಕುಂಕುಮಾರ್ಚನೆ ಮಾಡ್ತಿದ್ದೀರೋ ಶ್ರದ್ಧಾಭಕ್ತಿಯಿಂದ, ಖಂಡಿತ ಹೇಳ್ತೀನಿ ಇದು ನಿಮಗೆಷ್ಟು ಶ್ರೇಯಸ್ಸು ತಂದು ಕೊಡುತ್ತೋ ಈ ಆಲಯನ ನಂಬಿ ಬರ್ತಕ್ಕಂತಹ ಭಕ್ತರಿಗೆ ಮತ್ತಷ್ಟು ಶ್ರೇಯಸ್ಸನ್ನು ತಂದು ಕೊಡುತ್ತೆ. ಕಾಲ ಕಾಲಕ್ಕೂ ಸಹಿತ ಇಲ್ಲಿನ ಆಡಳಿತ ಮಂಡಳಿ, ವ್ಯವಸ್ಥಾಪನಾ ಸಮಿತಿ, ಧರ್ಮದರ್ಶಿಗಳ ಕಮಿಟಿ, ಅಭಿವೃದ್ಧಿ ಕಾಮಗಾರಿ ಸಮಿತಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥವರು, ಹಾಗೆ ಭಕ್ತರು ತಾವು ಯಥೇಚ್ಛವಾಗಿ ನಿಮ್ಮ ಕೈಯನ್ನ ತೊರೆದು ಒಂದಿಷ್ಟು ದಾನ ಧರ್ಮವನ್ನ, ಜೊತೆಗೆ ಕೆರೆಯ ನೀರು ಕೆರೆಗೆ ಚೆಲ್ಲಿರಣ್ಣ ಅಂತ ಇದೆ. ಆ ತಾಯಿ ನಿಮಗೆ ಅಂತ ಏನ್ ಕೊಟ್ಟಿದ್ದಾಳೋ ಕೊಟ್ಟಿದ್ದನ್ನ ಒಂದಿಷ್ಟು ಪುನಃ ಆ ತಾಯಿ ಆಸ್ಥಾನಕ್ಕೆ ಕೊಡುವಂತದ್ರಲ್ಲಿ ಒಂದು ಹೆಚ್ಚಿನ ಮಾತಿದೆ. ಅಂಥ ಒಂದು ಕಾಯಕಕ್ಕೆ ತಾವೆಲ್ಲರೂ ಮುಂದಾಗಿದ್ದರಿಂದ ಇವತ್ತು ಈ ಒಂದು ಭವ್ಯವಾದಂತಹ ಆಲಯ ನಾಡಿನಾದ್ಯಂತ ದೇಶದಾದ್ಯಂತ ತಾಯಿ ಬನಶಂಕರಿ ಆಲಯ ಇಷ್ಟು ಪ್ರಬರ್ಧಮಾನಕ್ಕೆ ಇಷ್ಟು ಅಲಂಕಾರಗೊಂಡಿರ್ತಕ್ಕಂಥದ್ದು. ಇನ್ನ ಅರ್ಚನೆ ಪ್ರಾರಂಭಿಸೋಣ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತೆ ನಮಃ, ಓಂ ವಿಕೃತ್ಯೈ ನಮಃ, ದುರ್ಗಾಯೈ ನಮಃ, ಓಂ ಧಾರಿದ್ರ್ಯನಾಶಿನ್ಯೈ ನಮಃ, ಓಂ ಲಕ್ಷ್ಮೀ ನಮಃ.
सुरभ्ये नमः ओम परमात्मके नमः ओम वाचे नमः ओम पद्माले नमः ओम च्युते नमः ओम स्वाहाय नमः ओम सुधाय नमः ओम धन्याय नमः ओम हिरण्यप्राकाराय नमः ओम समुद्रतनीय नमः ओम जयाय नमः ओम मंगलाय नमः ओम विष्णु वक्षस्थलाय नमः ओम विष्णुपत्ने नमः ओम प्रसन्नाक्षय नमः ओम नारायण समस्थिताय नमः ओम दारिद्र्यत्वं चिन्ने नमः ओम प्रीतिपुष्टिकरणे नमः ओम शान्ताय नमः ओम शुक्लमाल्यां प्रदन्ने नमः ओम नवदुर्गाय नमः ओम महाकाल्ये नमः ओम त्रिकालग्न संपन्ने नमः ओम भुवनेश्वरी नमः ओम दलिताय नमः ओम दुर्गाय नमः ओम राजराजार्चिताय नमः ओम राज्ञे नमः ओम रम्याय नमः ओम राजीवलोचन्ये नमः ओम रंजन्ये नमः ओम रमणप्राय नमः ओम राकेन्द्रवन्द्याय नमः ओम रतिप्रियाय नमः ओम राक्षतज्ञे नमः ओम श्रीमते नमः ओम दुर्गाय नमः ओम श्रीं शाकाम्बरी नमः ओम परशंकरी नमः ओम परदात्रे नमः ओम श्रीमते नमः ओम सकलापराधरक्षण्ये नमः ओम नवदुर्गाय नमः ओम महाकाल्ये नमः ओम ब्राह्म्ये नमः ओम माहेश्वर्ये नमः ओम कौमार्ये नमः ओम वैष्णव्ये नमः ओम वाराक्ये नमः ओम इंद्राण्ये नमः ओम चामुण्डाय नमः ओम चण्डिकाय नमः ओम महाकाली महालक्ष्मी समेत श्रीमद् महाललितांबाला त्रिपुर सुंदरी देवताभ्यो नमः श्रीं राजराजेश्वरीं श्रीं भनशंकरी देवताभ्यो नमः कुंकुमार्चन पुष्पार्चन पूजां समर्पयामि इन्न धूप दीप नैवेद्य ಧೂಪ ದೀಪ ಆದಮೇಲೆ ನೈವೇದ್ಯಕ್ಕಾಗಿ ಕಾಯಿ ತಂದಿದ್ರೆ ಹಣ್ಣು ತಂದಿದ್ರೆ ಅಥವಾ ಕಲಸಕ್ಕರೆ ಇದ್ರೆ ತಂದಿರ್ತಕ್ಕಂಥದ್ದು ಯಾವ ನೈವೇದ್ಯ ಇದ್ರೆ ಅದನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ನೈವೇದ್ಯ ಮಾಡಬೇಕಾದ್ರೆ ನಿಮ್ಮ ಉಂಗ್ರದ ಬೆರಳು, ನಿಮ್ಮ ಹೆಬ್ಬೆಟ್ಟು, ಇದರ ಮಧ್ಯದಲ್ಲಿ ಒಂದು ಹೂ, ಅದರಲ್ಲಿ ಸ್ವಲ್ಪ ನೀರು, ಇದನ್ನ ಕೈಲಿ ಹಿಡ್ಕೊಂಡು ಓಂ ಪ್ರಥಮಾತ್ಮನೇ ನಮಃ ಓಂ ದ್ವಿತೀಯಾತ್ಮನೇ ನಮಃ ಓಂ ತೃತೀಯಾತ್ಮನೇ ನಮಃ ಓಂ ಚತುರ್ಥಾತ್ಮನೇ ನಮಃ ಓಂ ಪಂಚಮೂಲಾತ್ಮನೇ ನಮಃ ನೈವೇದ್ಯಂ ಸಮರ್ಪಯಾಮಿ. ಇವತ್ತಿನ ದಿವಸದ ಈ ಒಂದು ವಿಶೇಷವಾದಂತಹ ದಿನ, ಈ ಕಾರ್ಯಕ್ರಮಕ್ಕೆ ನಾವು ಬಂದು ಅನುಷ್ಠಾನವನ್ನು ಮಾಡ್ತಿದ್ದೀವಿ. ನಿನ್ನ ಆಶೀರ್ವಾದ ಕೊಡುತ್ತಾಯಿ ಅಂತ ಹೇಳಿ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನ ಪ್ರಾರ್ಥನೆ ಮಾಡಿ ಮಾಡ್ತಕ್ಕಂತಹ ಅನುಷ್ಠಾನದ ಇನ್ನೇನು ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಇದಾದ ನಂತರ ಯಾರು ನೂಕು ಮಾಡ್ಕೊಳ್ತೀರಾ, ನೀವು ಮಾಡಿರ್ತಕ್ಕಂಥ ಅರ್ಚನೆ ಪ್ರಸಾದ ನೀವು ಕೈಲಿ ಹಿಡಿದು ನೀವು ಫಸ್ಟ್ ಹಣೆಗೆ ಇಟ್ಕೊಳ್ಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ನೀವೇ ಕೊಡಬೇಕು. ಎಲ್ಲರೂ ಆರತಿಗೆ ರೆಡಿ ಮಾಡ್ಕೊಳ್ಳಿ. ನೀವು ಮಹಾಮಂಗಳಾರತಿ ಮಾಡಬೇಕಾದ್ರೆ ಮುಂಚಿತವಾಗಿ ನಿಮ್ಮ ಫೋಟೋ ಮುಂಭಾಗದಲ್ಲಿರ್ತಕ್ಕಂಥ ಈ ಫೋಟೋಗೆ ಆರತಿ ಮಾಡಿ. ಅದಾದ ನಂತರ ನಿಮ್ಮ ಕೈ ಸ್ವಲ್ಪ ಮೇಲೆತ್ತಿ ಇಲ್ಲಿ ಕೂತಿರ್ತಕ್ಕಂತಹ ತಾಯಿ ಜಗಜ್ಜನನಿ ಬನಶಂಕರಿ ಆ ತಾಯಿಗೂ ಸಹಿತ ಆರತಿ ಮಾಡಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಸುರಮುನಿ ಸೇವಿತೆ ದಾನವ ಸಂಹೃತೆ ಶ್ರೀವನಶಂಕರಿ ದೇವಿ ನಮೋ. ಸುರಮುನಿ ಸೇವಿತೆ ದಾನವ ಸಂಹೃತೆ ಶ್ರೀವನಶಂಕರಿ ದೇವಿ ನಮೋ. ಭುವನ ಸುಪೋಷಿಣಿ ಸೌಖ್ಯ ಪ್ರದಾಯಿನಿ ಶ್ರೀವನಶಂಕರಿ ದೇವಿ ನಮೋ. ಭುವನ ಸುಪೋಷಿಣಿ ಸೌಖ್ಯ ಪ್ರದಾಯಿನಿ ಶ್ರೀವನಶಂಕರಿ ದೇವಿ ನಮೋ. ಇಷ್ಟು ಹೊತ್ತು ಸಹಿತ ಬಹಳ ಶ್ರದ್ಧಾಭಕ್ತಿಯಾಗಿ ಮಾಡಿದಂತಹ ಅರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಅಕ್ಷತೆ ಅರ್ಚನೆ, ತಾವೆಲ್ಲ ಏನು ಶ್ರದ್ಧಾಭಕ್ತಿಯ ಕೂತು ಅರ್ಚನೆ ಮಾಡಿದ್ದೀರೋ ನಿಮ್ಮ ಒಳಮನಸ್ಸಲ್ಲಿ ನೀವು ಅಂದುಕೊಂಡಂತಹ ಸಂಕಲ್ಪ ಖಂಡಿತ ಈಡೇರುತ್ತೆ. ಅದು ಈಡೇರ್ಲಿಕ್ಕಾಗಿ ಇವತ್ತು ನೀವು ಮಾಡಿರ್ತಕ್ಕಂಥ ಅನುಷ್ಠಾನ, ಈ ಅನುಷ್ಠಾನದ ಸಂಪೂರ್ಣ ಫಲ ನಿಮಗೆ ಸಿಕ್ಕಿರೋದ್ರಿಂದ ತಾವು ಅರ್ಚನೆ ಸಂಕಲ್ಪ ಆಯಿತು, ಹೂ ಅಕ್ಷತೆಗಳು ಕೈಲಿಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಿದ್ದೀರಿ ಅಂತ. ಆದ್ರೆ ಯಾರು ಎದ್ದೇಳಬೇಡಿ. ಓಂ ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾಯಿತಾನಿ ನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮಾ ಪಾಪ ಸಂಭವ ತಾಯಿ ಮಾನವೇ ಆದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ತಸ್ಮಾತ್ ಕಾರಣ ಭಾವೇನ ರಕ್ಷ ರಕ್ಷೋಧನಾರ್ಥನಿ. ಜನಾರ್ದನ ದೇವಾಃ ಶ್ರೀ ಮಹಾಶಕ್ತಿ ದೇವತಾ ಪ್ರೀತ್ಯರ್ಥಂ ಅತ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ತ್ರಿಗುಣಾತ್ಮಕ ಶ್ರೀ ಶಾಕಾಂಬರಿ ಶ್ರೀ ಭನಶಂಕರಿ ದೇವತಾಭ್ಯೋ ನಮಃ. ಕುಂಕುಮಾರ್ಚನಾದಿ ಸಂಪೂರ್ಣ ಅನುಗ್ರಹದಾಂ ಪ್ರಸಾದ ಸಿದ್ಧಿರಸ್ತು. ಈಗ ತಾಯಿಗೆ ಒಂದಿಷ್ಟು ಕೆಂಪು ನೀರು ಕಿಸರ ಆರತಿ ಮಾಡಬೇಕು. ನಿಮ್ಮ ಮುಂದೆ ತಟ್ಟೆ ಖಾಲಿ ಇದ್ದು ನೀರಿದ್ದು ಸ್ವಲ್ಪ ಕುಂಕುಮನ ಅದರಲ್ಲಿ ಹಾಕಿ ಕೆಂಪು ನೀರು ಮಾಡಿ ತಾಯಿಗೆ ಹಾಡು ಹೇಳ್ಕೊಂಡು ಒಂದು ಆರತಿ ಮಾಡಿ. ಯಾವುದೇ ಅನುಷ್ಠಾನ ಮಾಡಬೇಕಾದ್ರೂ, ನಿಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ಪೂಜಾನುಷ್ಠಾನವಾದ್ರೂ, ಯಾವುದೇ ಹಬ್ಬ ಹರಿದಿನ ಪೂಜೆಗಳಾಗ್ಲಿ
ಅದಾದ ನಂತರ ದೇವರಿಗೊಂದು ಕೆಂಪು ನೀರು ಆರತಿ ಮಾಡಿದ್ರೆ, ಆ ಕೆಸರು ನೀರು ಆರತಿ ಆದ್ರೆ ಆಗ ಪರಿಪೂರ್ಣವಾದಂತಹ ಅನುಷ್ಠಾನ ಆಗುತ್ತೆ. ಹಾಗಾಗಿ ಒಂದಿಷ್ಟು ಆರತಿ ಮಾಡಿ. ಗತಿ ನೀನೆಂದು ಬಂದೆ ತಾಯೇ ಶ್ರೀ ಬನಶಂಕರಿ ಶರಣು. ಗತಿ ನೀನೆಂದು ಬಂದೆ ತಾಯೇ ಶ್ರೀ ಬನಶಂಕರಿ ಶರಣು. ಆಲಿಸುವ ಮೊರೆಯನ್ನು ತೀರಿಸುವ ಹೊರೆಯನ್ನು, ಆಲಿಸುವ ಮೊರೆಯನ್ನು ತೀರಿಸುವ. ಹುಣ್ಣಿವಿ ಬಂದೈತಿ, ಬಂಗಾರ ಕಳೆಯ ತಂದೈತಿ, ಭಕ್ತರ ಹೃದಯ ಹಾಡೈತಿ. ನಿನ್ನಯ ಜಾತ್ರೆ ಬಲು ಚಂದ, ಭಕ್ತರ ಮನಕ್ಕೆ ಆನಂದ, ಭಕ್ತರ ನಿನ್ನ ಸಂಬಂಧ, ಹಾಲು ಜೇನಿನ ಅನುಬಂಧ. ಹೊಸ ವರುಷ ಬಂದೈತಿ ಹರುಷಾವ ತಂದೈತಿ, ಹೊಸ ವರುಷ ಬಂದೈತಿ ಹರುಷಾವ ತಂದೈತಿ, ಸುಖದ ಸೋನೆ ಸುರಿತೈತಿ, ನಿನ್ನ ದಯವು ಇರತೈತಿ, ಸುಖದ ಸೋನೆ ಸುರಿತೈತಿ, ನಿನ್ನ ದಯವು ಇರತೈತಿ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ.
ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಕೊರೆದಿಹ ಮಹರ್ಷಿ ಈತ. ಇದು ಇವತ್ತಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಮತ್ತೆ ಸೋಮವಾರ ಬೆಳಗ್ಗೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸರಿಯಾಗಿ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.